ಇಡೀ ಗದಗ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ವಾಡಿಕೆಯಂತೆ ಮಳೆಯಾಗಿಲ್ಲ. ಕೇವಲ ಒಂದು 30% ಮಾತ್ರ ಬಿತ್ತನೆಯಾಗಿದೆ. ಸಂಪೂರ್ಣವಾಗಿ ಮಾನ್ಸೂನು ಜುಲೈ ಮುಗಿದ ಬಂತು, ಫೇಲ್ ಆಗಿದೆ. ಆದ್ರೂ ಕೂಡ ಜಿಲ್ಲಾ ಆಡಳಿತ, ರಾಜ್ಯ ಸರ್ಕಾರ ಈ ಕಡೆ ತಿರುಗಿ ನೋಡಿಲ್ಲ. ಇದರ ಬಗ್ಗೆ ಪ್ರಿಲಿಮಿನರಿ ರಿಪೋರ್ಟ್ ತರಿಸ್ಕೋಬೇಕು, ಆ ಕೆಲಸ ಮಾಡಿಲ್ಲ. ಪ್ರಿಲಿಮಿನರಿ ರಿಪೋರ್ಟ್ ಆಧಾರದ ಮೇಲೆ ಐ ಸರ್ವೆ ಅಂತಾರೆ, ಐ ಕಾಂಟ್ಯಾಕ್ಟ್ ಸರ್ವೆ ಅಂತಾರೆ. ಅದರ ಆಧಾರದ ಮೇಲೆ ಅಧಿಕಾರಿಗಳನ್ನ ಕಳಿಸಿ ಜಂಟಿ ಸರ್ವೆ ಮಾಡಬೇಕು. ಅದರ ಆಧಾರದ ಮೇಲೆ ಬರ ಡಿಕ್ಲೇರ್ ಮಾಡಬೇಕು. ಬರ ಡಿಕ್ಲೇರ್ ಮಾಡಿ ಕೂಡಲೇ ರೈತರಿಗೆ ಕಾಂಪನ್ಸೇಷನ್ ಕೊಡುವಂತ ಕೆಲಸ ಪ್ರಾರಂಭ ಮಾಡಬೇಕು. ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿರುವಂತ NDRF ದುಡ್ಡು ಸಾಕಷ್ಟಿದೆ, ರಾಜ್ಯ ಸರ್ಕಾರದಲ್ಲೂ ಇದೆ, ಜಿಲ್ಲಾ NDRF ಕೋಶದಲ್ಲೂ ಕೂಡ ಇದೆ. ಅದನ್ನು ಬಿಡುಗಡೆ ಮಾಡಬೇಕು. ಮತ್ತು ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೊಡಬೇಕು. ಈಗ ವಿಶೇಷವಾಗಿ ಗದಗಿನಲ್ಲಿ ಆಸ್ ಇಟ್ ಈಸ್ ಬಲ್ಕ್ ವಾಟರ್ ಇದ್ದಾಗಲೂ ಕೂಡ ಹಲವಾರು ವಾರ್ಡ್ಗಳಲ್ಲಿ ನೀರು ಸಿಗ್ತಾ ಇಲ್ಲ. 10 ದಿವಸ 15 ದಿವಸ. ಇನ್ನು ಮಳೆ ಕೊರತೆ ಆದಂತಹ ಸಂದರ್ಭದಲ್ಲಿ ಬರುವಂತಹ ದಿನಗಳಲ್ಲಿ ಇನ್ನಷ್ಟು ಸಂಕಷ್ಟ ಆಗ್ತದೆ. ಪರಿಹಾರ ಕೊಡೋದನ್ನ ಲಕ್ಷ್ಯನ್ನ ಸರ್ಕಾರ ವಹಿಸದೇನೆ ಎಲ್ಲವನ್ನೂ ಕೂಡ ಮಾಡ್ತದೆ. ಮೊನ್ನೆ ಬೆಳಗಾಂನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಗತಿ ಪರಿಶೀಲನೆ ಮಾಡಿದ್ರು, ಬರದ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಏನ್ ಮಾಡಿದ್ರು ಅವರು? ನಮ್ಮ ಜಿಲ್ಲೆ ಬಗ್ಗೆ ಏನ್ ಹೇಳಿದ್ರು? ಬರಗಾಲ ಆಗ ಯಾವ ಮಳೆ ಆಗಿಲ್ಲ, ಆ ಜಿಲ್ಲೆ ಆ ತಾಲೂಕುಗಳಿಗೆ ಏನ್ ಮಾಡಬೇಕು, ಯಾವ ವಿಚಾರ ಕೂಡ ಚರ್ಚೆ ಆಗಿಲ್ಲ. ಸುಮ್ಮನೆ ಡಿವಿಷನಲ್ ಲೆವೆಲ್ ಅಲ್ಲಿ 6-7 ಜಿಲ್ಲೆಗಳನ್ನ ಒಟ್ಟು ಸೇರಿಸಿ ಜಾತ್ರೆ ಮಾಡೋದು ಬಿಟ್ರೆ ಅದಕ್ಕೇನು ಪ್ರಗತಿ ಪರಿಶೀಲನೆ ಅಂತಾರ? ಸುಮ್ಮನೆ ಅಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಇಲ್ಲೊಂದು ಡಿವಿಷನಲ್ ಲೆವೆಲ್ ಅಲ್ಲಿ ಪ್ರಗತಿ ಪರಿಶೀಲನೆ ಮಾಡಿದ್ರೆ ಯಾವುದು ಕೂಡ ಸತ್ಯ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಲ್ಲ, ರಿಪೋರ್ಟ್ ಆಗಲ್ಲ, ಚರ್ಚೆ ಆಗಲ್ಲ, ಪರಿಹಾರ ಆಗಲ್ಲ. ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಯಾರನ್ನ ಹಾಕಿದ್ದಾರೆ? ಖಂಡ್ರೆ ಅವರು. ಇದುವರೆಗೂ ಬಂದಿಲ್ಲ, ಇದುವರೆಗೂ ತಿರುಗಿ ಈ ಕಡೆ ಬಂದಿಲ್ಲ. ಈಗಾಗಲೇ ಅವ್ರನ್ನ ಹಾಕಿ 15 ದಿವಸ ಆಯ್ತು, ಇದುವರೆಗೂ ತಿರುಗಿ ಬಂದಿಲ್ಲ, ಪರಿಶೀಲನೆ ಮಾಡಿಲ್ಲ. ನಾವೇ DC ಹತ್ರ 2 ಸತಿ ಪರಿಶೀಲನೆ ಮಾಡಿ ನೀವು ಬರೋದು ಡಿಕ್ಲೇರ್ ಮಾಡೋದಕ್ಕೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಒತ್ತಾಯ ಮಾಡಿದ್ದೀವಿ, ಆದ್ರೂ ಕೂಡ ಮಾಡಿಲ್ಲ. ಒಂದು ನಮ್ಮಲ್ಲಿ ಬೇಫಾಮ್ ಸರ್ಕಾರ ಅಂದ್ರೆ ಜವಾಬ್ದಾರಿ ಇಲ್ಲದ ಸರ್ಕಾರ, ಬೇಜವಾಬ್ದಾರಿ ಸರ್ಕಾರ ಇವತ್ತು ರೈತರನ್ನ ಸಂಪೂರ್ಣವಾಗಿ ಹತಾಶರಾಗಿ ಮಾಡುವಂತ ಕೆಲಸ ಮಾಡ್ತಾರೆ. ಹತಾಶದ ಮುಂದಿನ ಭಾಗ ಏನನ್ನೋದು ನಾನು ಹೇಳುದು ನಾವು ಊಹೆ ಮಾಡ್ಬೋದು. ಕಷ್ಟ ಕಾಲದಲ್ಲಿ ಏನ್ ಮಾಡ್ತಿದ್ದೆ ಅದೇ ಸರ್ಕಾರದ ಜೀವಂತಿಕೆ ತೋರಿಸೋದು. ಪ್ರವಾಹ ಬಂದಾಗ, ಬರ ಬಂದಾಗ ಅವ್ರ ಜೊತೆಗೆ ನಾವು ನಿಂತರೆ ಅದೇ ಸರ್ಕಾರ ಜೀವಂತಿಕೆ. ಉಳಿದ ಟೈಮ್ನಲ್ಲಿ ಅವಶ್ಯಕತೆ ಇಲ್ಲ. ಇಂತಹ ಸಂಕಷ್ಟ ಕಾಲದಲ್ಲೂ ಕೂಡ ಸರ್ಕಾರ ಧಾವಿಸೋದಿಲ್ಲ. DCಗಳು ಯಾವ ಕ್ರಮಗಳನ್ನೂ ಕೂಡ ತೆಗೆದುಕೊಂಡಿಲ್ಲ. ಇಲ್ಲಿ ಜಿಲ್ಲಾ ಆಡಳಿತ ಇದೆ ಅಂತ ಅನಿಸ್ತಾ ಇಲ್ಲ. ಆದ್ರಿಂದ ಗದಗ ಜಿಲ್ಲೆಯ ಮಟ್ಟಿಗೆ ಈ ಸರ್ಕಾರ ಇದ್ದು ಸತ್ತಂಗಿದೆ. ನಂಬರ್ 1. ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಮತ್ತು ಬಹುತೇಕವಾಗಿ ಮುಂಬೈ ಕರ್ನಾಟಕ ಬಯಲು ಸೀಮೆ ಬರಗಾಲ ಪೀಡಿತವಾಗಿದೆ. ಕರಾವಳಿ ಮತ್ತು ಕರಾವಳಿಗೆ ಹೊಂದ್ಕೊಂಡಿರುವಂತಹ ಕೆಲವು ತಾಲೂಕುಗಳಲ್ಲಿ ಮಳೆ ಆಗಿದೆ. ಕರಾವಳಿ ಮತ್ತು ಅದಕ್ಕೆ ಹೊಂದ್ಕೊಂಡಿರುವಂತಹ ಮಲೆನಾಡು ತಾಲೂಕು ಮಳೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ನಾನು ನೋಡ್ಕೊಂಡು ಡಿಕ್ಲೇರ್ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಹೇಳಿ ಒಂದ್ ರೀತಿಯಲ್ಲಿ ಯಾವುದೇ ರೀತಿಯ ಗಾಂಭೀರ್ಯತೆ ಇಲ್ಲದಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. 50% ಹೆಚ್ಚು ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಬರಗಾಲ ಇದೆ. ಅದರ ಬಗ್ಗೆ ಯಾವುದೇ ಚಿಂತನೆ ಇಲ್ಲ, ಆಕ್ಷನ್ ಪ್ಲಾನ್ ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟೇ ಇಲ್ಲ, ಅಗ್ರಿಕಲ್ಚರ್ ಮಿನಿಸ್ಟ್ರು ಇಲ್ಲ. ಈಗ ಈ ಮಾನ್ಸೂನ್ ಫೇಲ್ ಆದ್ರೆ ಕಂಟೆಂಜೆನ್ಸಿ ಪ್ಲಾನ್ ಅಂತ ಮಾಡ್ತಾರೆ ಅಗ್ರಿಕಲ್ಚರ್.
ಅಲ್ಟರ್ನೇಟ್ ಕ್ರಾಪಿಂಗ್ ಮಾಡ್ತಾರೆ, ಶಾರ್ಟ್ ಟರ್ಮ್ ಕ್ರಾಪ್ ಮಾಡ್ತಾರೆ, ಡ್ರೈ ಸೀಸನಲ್ ಕ್ರಾಪ್ ಮಾಡ್ತಾರೆ. ಅವು ಯಾವ ಅಡ್ವೈಸ್ ಕೂಡ ಇವತ್ತುವರೆಗೂ ಯಾವ ರೈತರು ಕೂಡ ಕೊಟ್ಟಿಲ್ಲ, ಆ ಸಪೋರ್ಟ್ ಕೊಟ್ಟಿಲ್ಲ. ಬೀಜ ಗೊಬ್ಬರ ಹಾಕಿ ಎಲ್ಲ ಬಂಡವಾಳ ಹಾಕಿ ಆಕಾಶದತ್ತ ನೋಡ್ತಾ ಇದ್ದಾನೆ ಇವನು. ಈ ಸರ್ಕಾರದ ಮೇಲೆ ಸಂಪೂರ್ಣವಾಗಿ ನಂಬಿಕೆನ ರೈತ ಕಳ್ಕೊಂಡಿದ್ದಾನೆ. ಈಗಲಾದ್ರೂ ಎಚ್ಚೆತ್ಕೋಬೇಕು. ಎಚ್ಚೆತ್ಕೊಂಡು ಈ ಬರ ಪೀಡಿತ ತಾಲೂಕುಗಳಿಗೆ ಮೊದಲೇ ಆದ್ಯತೆ ಕೊಡಬೇಕು. ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೀನಿ, ಈ ಕೆಲಸ ಕೂಡಲೇ ಮಾಡಬೇಕು. ಸಭೆ ಸಮಾರಂಭಕ್ಕಿಂತ ಈ ಕಾರ್ಯಯೋಜನೆ ತಕ್ಕಾಗೆ ಪರಿಹಾರ ಕೊಡುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡ್ಬೇಕೆನ್ನುವಂಥದ್ದನ್ನ ಗಂಭೀರವಾಗಿ ನಾನು ಆರೋಪದೊಂದಿಗೆ ಆಗ್ರಹವನ್ನು